ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಕಳೆದೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸೊ ವರನಾಗ ಹೋಗಿದ್ದೀವಿ, ಅಲ್ಲಿಂದ ಸೆಕೆಂಡ್ ಲೊಕೇಶನ್ಗೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು, ಹೆವಿ ಟ್ರಾಫಿಕ್ ಇತ್ತು. ಸೊ ಅದನ್ನೆಲ್ಲ ನಾನು ಓವರ್ಕಮ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ತಡವಾಗಿತ್ತು. ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗಿದ ತಕ್ಷಣ ಅಲ್ಲಿ ನೋಡಿದ್ವಿ, ಸೊ ಅವ್ರು ಇನ್ನೂ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಸೊ ಆ ಗ್ಯಾಪಲ್ಲಿ ನಾವೇನು ಮಾಡಿದ್ವಿ, ಹೋಗಿ ಬೇಗ ಬೇಗ ಹುಡುಗಿಗೆ ರೆಡಿ ಮಾಡಿ ಲೈಟಾಗಿ ಮೇಕಪ್ ಕೊಟ್ಟು ಬಳೆ ಶಾಸ್ತ್ರಕ್ಕೆ ಕಳಿಸಿದ್ವಿ ನಾವು ಅವ್ರನ್ನ. ಬಟ್ ಆ ಬಳೆ ಶಾಸ್ತ್ರ ನಡಿಬೇಕಾದ್ರೆ ಒಂದು ಅನ್ನಿಸ್ತು, ಈ ಎಲ್ಲೋ ಇದ್ದಿದ್ದ ಹುಡುಗಿ ಎಲ್ಲೋ ಇದ್ದಿದ್ದ ಹುಡುಗ ಈ ಬೆಸಗೇನೆ ಒಂದು ದೇವರ ಆಶೀರ್ವಾದನೋ ಏನೋ ನಂಟೋ ಸಂಬಂಧನೋ ಗೊತ್ತಿಲ್ಲ. ಬಟ್ ಅಲ್ಲಿ ಆ ಹುಡುಗಿ ನೋಡಿದಾಗ ಒಂಥರ ನಾಳೆ ಏನೋ ಹೇಗೋ ಅನ್ನೋ ಒಂದು ಚಿಂತೆ. ಅಲ್ಲಿ ತಂದೆ ತಾಯಿ ನೋಡಿದಾಗ ಎಲ್ಲ ಸರಿ ಹೋಗುತ್ತಾ ಹೆಂಗೆ ಏನೋ ಅಂತ ಅವ್ರ ಗಾಬರಿ. ನೆಂಟರು ಇಷ್ಟರು ಎಲ್ಲ ಅವ್ರು ಖುಷಿಯಾಗಿ ಏನೋ ಒಂದು ಶಾಸ್ತ್ರಗಳಿರುತ್ತೆ ಅದನ್ನು ಮಾಡ್ತಿರ್ತಾರೆ. ಬಟ್ ಇದನ್ನೆಲ್ಲ ನೋಡಿದಾಗುತ್ತೆ ಅನಿಸುತ್ತೆ, ಒಂದು ಅದ್ಭುತ ಅಲ್ವಾ ಇದೆಲ್ಲ ಅಂತ. ಬಟ್ ಹಾರ್ಟ್ಫುಲ್ಲಿ ಕಂಗ್ರ್ಯಾಚುಲೇಷನ್ಸ್, ಎಲ್ಲ ಚೆನ್ನಾಗಿರಲಿ ಅಂತ ನಾವು ಕೂಡ ಆಶಿಸ್ತಾ, ಮತ್ತು ಅಲ್ಲಿಂದ ಟೈಮ್ ಇತ್ತು ಅಂತ ಹೇಳಿ ಊಟಕ್ಕೆ ತುಂಬ ಫೋರ್ಸ್ ಮಾಡಿದ್ರು. ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ನೋಡಿದಾಗ ಇದೊಂದು ನನಗೆ ವಿಚಿತ್ರ ಅನ್ನಿಸ್ತು. ಹುಡುಗ ಏನೋ ಒಂಥರ ಗಿಡ ಇಟ್ಕೊಂಡಿದ್ರು. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಅಲ್ಲಿಂದ ಹುಡುಗಿ ಬಂದ ತಕ್ಷಣ ಫಟಾಫಟ್ ಅಂತ ನಾವು ರೆಡಿ ಮಾಡಿ ಅವ್ರನ್ನ, ಸೊ ಮಾರನೇ ದಿನ ಇದು ರೆಡಿ ಮಾಡಿ ಒಂದಷ್ಟು ಕ್ಯಾಮ್ರಾಮ್ಯಾನ್ದು ಪಜಿತಿ ಅವ್ರದ್ದು ನೋಡೋಕ್ಕೆ ಆಗಲ್ಲ ಅನಿಸುತ್ತೆ. ಯಾಕಂತಂದರೆ ನಮಗೂ ಅವ್ರಿಗೂ ತುಂಬ ಟಗಫರ್ ನಡೀತಾ ಇರುತ್ತೆ ಅಲ್ಲಿ. ಆಯಿತಾ ಅಂತ ಹೇಳಿ ಅವರು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂತಂದರೆ ಅವ್ರಿಗೂ ಗೊತ್ತು ಇದು ಹುಡುಗಂದು ತುಂಬ ತುಂಬ ದೊಡ್ಡ ದಿನ. ಸೊ ಈ ಮೂಮೆಂಟ್ನ ತುಂಬ ಸುಂದರವಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಸೊ ನನಗೆ ಬೇಜಾರಾಗಿದೆ ಏನಪ್ಪ ಅಂತಂದರೆ, ಎಲ್ಲ ಮುಗಿದ್ಮೇಲೆ ನಮ್ಮ ಹುಡುಗಿ ಬಂದರು ರೀ. ಬಂದಿದ್ದ ತಕ್ಷಣ ಹಿಂಗೆ ಮಾಡೋದು ನಾನು ದಯವಿಟ್ಟು ಕೇಳ್ತೀನಿ, ಯಾರಿಗೇ ಆಗಲಿ ಕೈಗೆ ಹಾಲು ಹಾಕಬೇಕಾದ್ರೆ ದಯವಿಟ್ಟು ನೋಡಿ ಹಾಕಿ. ಯಾಕಂತಂದರೆ ಅವ್ರದ್ದೊಂಥರ ಕಾಸ್ಟ್ಲಿ ಸೀರೆ ಇರುತ್ತೆ, ಆಮೇಲೆ ಒಂಥರ ನೆನಪುಗಳಿರುತ್ತೆ. ನಾವು ಏನೋ ಗೊತ್ತಿಲ್ಲದೆ ಅರ್ಜೆಂಟಾಗಿ ಹಾಕ್ಬಿಡ್ತೀವಿ, ನೆಕ್ಸ್ಟ್ ಹಿಂದೆ ಜನ ಇರ್ತಾರೆ ಅಂತ. ಆ ಟೈಮಲ್ಲಿ ಇದೆಲ್ಲ ಆದಾಗ ಅವ್ರಿಗೂ ನೋವಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಟೈಮಿಂದ ಹಾಕಬೇಕಾದ್ರೆ ನೋಡಿ ಹಾಕಿ, ಅನ್ನ ಹಾಕಿ, ಓಕೆನಾ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ನಾ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಇಲ್ಲಿವರೆಗೂ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಹೊಸ ಮದುವೆ ಮನೆಯಲ್ಲಿ ಸಿಗೋಣ. ಇಲ್ಲಿವರೆಗೂ ಏನೇ ಆಗಲಿ ತಲೆ ಕೆಡ್ಸ್ಕೋಬೇಡಿ, ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದೆ ಅಂತ ಹೇಳ್ತಾ ಈ ನಿಮ್ಮ ಪಲ್ಲವಿ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು.